ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ರೀತಿಯಲ್ಲಿ ಹಿಂದೂಗಳಿಗೆ ನರಕ, ಮುಸಲ್ಮಾನರಿಗೆ ಸ್ವರ್ಗ ಈ ರೀತಿ ಆಗೋಗಿದೆ. ಎಲ್ಲ ಕಡೆನೂ ಕೂಡ ಹಿಂದೂಗಳಿಗೆ ನೇರವಾಗಿ ತೊಂದರೆ. ಬಾಗಲಕೋಟೆ ಘಟನೆ ನಾನು ಟಿ ವಿಲಿ ನೋಡಿದೆ. ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ಬರ್ತಾ ಇರೋಂಥ ಸಂದರ್ಭದಲ್ಲಿ ಮಸೀದಿನ ಮೇಲಿಂದ ಚಪ್ಪಲಿ ಕಲ್ಲು ಎಸಿತಾರೆ. ಮುಖ್ಯಮಂತ್ರಿಗಳು ಹೇಳ್ತಾರೆ ಇದ್ರ ಬಗ್ಗೆ ನಾವು ಕಠಿಣ ಕ್ರಮ ತಗೋತೀವಿ ಅಂತ. ಮಸೀದಿನಲ್ಲಿ ಕಲ್ಲು ಚಪ್ಪಲಿ ಯಾಕೆ ಬಂತು? ಮಸೀದಿ ಸೀಸ್ ಮಾಡಬೇಕಿತ್ತು ತಕ್ಷಣ. ಯಾವ ಮುಲ್ಲಾ ಇದನೋ ಆ ಮುಲ್ಲಾನ ಅರೆಸ್ಟ್ ಮಾಡಬೇಕಾಗಿತ್ತು. ಅಲ್ಲಿ ಮೇಲೆ 200 ಜನ ಇದ್ದರು, 150 ಜನ ಇದ್ದರು, ಎಷ್ಟೋ ಹೇಳ್ತಾರೆ. ಅವರಷ್ಟು ಜನನೂ ಕೂಡ ಅರೆಸ್ಟ್ ಮಾಡಿದರೆ ಅದು ಕಠಿಣ ಕ್ರಮ ಅಂತ ಅನ್ಬೋದಿತ್ತು. ಶಿವಮೊಗ್ಗದಲ್ಲಿ ಅಮಾಯಕ ಯುವಕ, 15 ವರ್ಷದ ಯುವಕನಿಗೆ ಒಂದು 10-15 ಜನ ಮುಸಲ್ಮಾನ ಯುವಕರು ಹೊಡೆದು ಕೊಲೆ ಮಾಡ್ತಾರೆ. ಅದ್ರ ಬಗ್ಗೆನೂ ಕಠಿಣ ಕ್ರಮ ಅಂತ ಹೇಳಿದ್ದಾರೆ. ಮದ್ದೂರಲ್ಲಿ ಗಣಪತಿ ಮೆರವಣಿಗೆ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಮಸೀದಿ ಕಲ್ಲು ಹೊಡೆದ್ರು. ನೆಲಮಂಗಲದಲ್ಲಿ ಗಲಾಟೆ ಆಯಿತು. ಬೆಂಗಳೂರಿನಲ್ಲಿ ಓಂ ಶಕ್ತಿಯ ಮಹಿಳೆಯರ ಮೇಲೆ ಕಲ್ಲಿಸಿದ್ದಾರೆ. ಉದ್ದಕ್ಕೆ ಹೇಳ್ತಾ ಹೋಗ್ಬೋದು ಹಿಂದೂಗಳಿಗೆ ಏನೇನು ತೊಂದರೆ ಕೊಟ್ಟರು ಅಂತ. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, ಕರ್ನಾಟಕ ಕುವೆಂಪು ಅವರ ಕೋಟ್ ಮಾಡ್ತಾರೆ, ಸರ್ವಜನಾಂಗದ ಶಾಂತಿಯ ತೋಟ. ಸರ್ವಜನಾಂಗದ ಶಾಂತಿಯ ತೋಟ ಅಲ್ಲ ಇದು. ಕರ್ನಾಟಕ ಇವತ್ತು ಹಿಂದೂಗಳಿಗೆ ಸ್ಮಶಾನ. ತುಂಬ ನೋವಿಂದ ಈ ಮಾತು ಹೇಳ್ತಾ ಇದ್ದೇನೆ. ನಾನು ಮೊನ್ನೆ ಶಿವಮೊಗ್ಗದಲ್ಲಿ ಆ ಹುಡುಗ ಸತ್ತಾಗ ಅವ್ರ ಮನೆಗೆ ಹೋಗಿದ್ದೆ. ಹುಡುಗನ ನೋಡಿದೆ ನಾನು. 2 ದಿನ ನಿದ್ದೆ ಬರಲಿಲ್ಲ. ಅಮಾಯಕ, ಏನೂ ಗೊತ್ತಿಲ್ದಿರೋಂಥ ಹುಡುಗ, ಕೂಲಿ ಮಾಡ್ತಾರೆ ಅವ್ರ ತಂದೆ ತಾಯಿ. ಏನು ಕಠಿಣ ಕ್ರಮ ಇದು? ಕಾಂಗ್ರೆಸ್ ಸರ್ಕಾರಕ್ಕೆ ಕೊನೆಗಾಲ. ಈ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೋ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೋ, ದಲಿತ ನಾಯಕರು ಮುಖ್ಯಮಂತ್ರಿ ಆಗ್ತಾರೋ, ಯಾರಾದರೂ ಕೂಡ ರಾಜ್ಯದಲ್ಲಿ ಹಿಂದೂಗಳಿಗೆ ಕೊಡ್ತಾ ಇರೋಂಥ ಒಂದು ಹಿಂಸೆ, ನಾವು ಯಾಕಾದರೂ 136 ಸೀಟ್ ಗೆಲ್ಲಿಸ್ದ್ವಪ್ಪ ಅಂತ ಪಾಪ ಮಾಡಿದ್ದೀವಿ ಏನಂತ ಮಾತನ್ನು ಇವತ್ತು ರಾಜ್ಯದಲ್ಲಿ ಜನ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಇದು ಕೊನೆ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ. ಇವತ್ತು ದೇಶದ ಅನೇಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನೆಲೆ ಕಚ್ಚೋಗಿದೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಇಲ್ಲ, ಅನೇಕ ರಾಜ್ಯದಲ್ಲಿ ಇಲ್ಲ, ಅಲ್ಲೊಂದು ಇಲ್ಲೊಂದು ಇದೆ. ಇನ್ನೂ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಯಾವ ಜನ ನಿಮ್ಮ ಕೇವಲ ಮುಸಲ್ಮಾನರು ಓಟ್ ಕೊಡಲಿಲ್ಲ, ಹಿಂದೂ ಸಮಾಜ ಏನು ತಪ್ಪು ಮಾಡಿದೆ? ಗುಂಪಾಗಿ ಮುಸಲ್ಮಾನರು ನಿಮಗೆ ಓಟ್ ಕೊಡ್ತಾರೆ ಅಂತ ಒಂದೇ ಕಾರಣಕ್ಕೆ ಓಟಿನ ರಾಜಕಾರಣ ಮಾಡಿಕೊಂಡು ಹಿಂದೂಗಳ ಹತ್ಯೆ ಕಣ್ಣಿಂದ ನೋಡ್ತಾ ಇದ್ದೀರಲ್ಲ ಮಾನ್ಯ ಮುಖ್ಯಮಂತ್ರಿಗಳು, ಗೃಹಮಂತ್ರಿಗಳು, ಇಡೀ ಸಚಿವ ಸಂಪುಟದವರು. ನಿಮ್ಮ ಮಕ್ಕಳಿಗೆ ನಾಳೆ ಈ ಸ್ಥಿತಿ ಬಂದರೆ ಏನು ಮಾಡ್ತೀರಿ? ಈ ಎಲ್ಲ ಮುಸಲ್ಮಾನರಿಗೆ ಹೇಳಲ್ಲ ನಾನು, ಕೊಲೆಗಡಕ ಮುಸಲ್ಮಾನರು, ದೇಶದ್ರೋಹಿ ಮುಸಲ್ಮಾನರ ಬಗ್ಗೆ ಹೇಳ್ತಿದ್ದೀನಿ ನಾನು. ನಾಳೆ ದಿನ ಈ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿಗಳು ಇವ್ರ ಮಕ್ಕಳನ್ನು ಕೊಲೆ ಮಾಡಿದ್ರೆ ನೀವೇನು ಮಾಡ್ತೀರಿ? ಆಗಲೂ ಓಟನ್ನು ನೋಡ್ತೀರಾ? ಓಟಿನ ರಾಜಕಾರಣವನ್ನು ನೀವು ಮಾಡ್ತಾ ಇರೋದ್ರಿಂದ ಮುಸಲ್ಮಾನರಿಗೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ನಮಗೆ ಎಷ್ಟೇ ಕೊಲೆ ಮಾಡಲಿ, ನಮಗೆ
ರಾಜ್ಯದ ಕಾಂಗ್ರೆಸ್ ಸರ್ಕಾರದ ರಕ್ಷಣೆ ಇದೆ ಅನ್ನೋಂಥ ಒಂದೇ ಕಾರಣಕ್ಕೆ ಈ ದಿಕ್ಕಿನಲ್ಲಿ ಅವರು ಹಿಂದೂಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಕಠಿಣ ಕ್ರಮ ಬಾಯಲ್ಲಿ ಮಾತ್ರ ಆಗಬಾರ್ದು, ನಿಜಕ್ಕೂ ಕಠಿಣ ಕ್ರಮ ತಗೋಬೇಕು. ಕಣ್ಣು ಮುಂದೆ ಕಾಣ್ತಾ ಇದೆ ನಿಮ್ಮ ಬಾಗಲಕೋಟೆದು. ಹೇಳ್ಬಿಡಿ ಹಿಂದೂಗಳು ಯಾವ ಮೆರವಣಿಗೆ ಮಾಡಿಕೊಡ್ದು. ಛತ್ರಪತಿ ಶಿವಾಜಿ ಮಹಾರಾಜರದ್ದು ಮಾಡಬಾರ್ದು, ಬಸವೇಶ್ವರದ್ದು ಮಾಡಬಾರ್ದು, ಕನಕದಾಸರದ್ದು ಮಾಡಬಾರ್ದು, ಗಣಪತಿ ವಿಸರ್ಜನೆ ಮಾಡಿಕೊಡ್ದು ಮೆರವಣಿಗೆಯಲ್ಲಿ. ಹೇಳ್ಬಿಡಿ ಇದು ಮುಸಲ್ಮಾನ್ ರಾಜ್ಯ, ಹಿಂದೂಗಳಿಗೂ ನಿಮಗೂ ಸಂಬಂಧ ಇಲ್ಲ. ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಹಿಡಿದು ಹೊಡೆದು ಹೊಡಿತಾ ಇರಲ್ಲ. ಕರ್ನಾಟಕಕ್ಕೂ ಬಾಂಗ್ಲಾಗೆ ಏನು ವ್ಯತ್ಯಾಸ ಇದೆ?